ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ತಾವು ಕೇಳಲಿದ್ದೀರಿ. ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಸಸ್ಯರೋಗ ತಜ್ಞ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ. ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಸಸ್ಯರೋಗ ತಜ್ಞ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹಾಗೂ ಶೇಂಗಾದಲ್ಲಿ ಅಫ್ಲಾಟಾಕ್ಸಿನ್ ಕಲಬೆರಕೆ ಅಂತೇಳಿ ನಾವೆಲ್ಲ ಮಾತಾಡ್ತಿರ್ತೀವಿ. ಅಂದರೆ ಶೇಂಗಾ ತಿಂದಾಗ ಕೆಲವೊಮ್ಮೆ ಕಹಿ ಕಾಳುಗಳನ್ನು ನಾವು ಗಮನಿಸ್ಬೋದು. ಮೆಣಸಿನಕಾಯಿಯನ್ನು ಕಟ್ ಮಾಡಿ ನೋಡಿದಾಗ ಅದರಲ್ಲಿ ಒಂಥರ ಹಸಿರು ಪದಾರ್ಥವನ್ನು ನಾವು ನೋಡ್ಬೋದು ಒಣ ಮೆಣಸಿನಕಾಯಿಗಳಲ್ಲಿ. ಈ ಒಂದು ಮೆಣಸಿನಕಾಯಿ ಶೇಂಗಾದಲ್ಲಿ ಅಫ್ಲೋಟಾಕ್ಸಿನ್ ಯಾವ ರೀತಿ ಬರುತ್ತೆ, ಇದು ಕಾರಣಗಳೇನು, ಮತ್ತು ಇದು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಹಾನಿ ಮಾಡುತ್ತಾ, ಇದರ ಒಂದು ನಿರ್ವಹಣೆ ಅಥವಾ ನಿವಾರಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ಶಾಸ್ತ್ರದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ, ಸಾಕಷ್ಟು ಈ ಅಫ್ಲೋಟಾಕ್ಸಿನ್ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ಸುದ್ದಿಯನ್ನು ನಾವು ಕೇಳ್ತಾ ಇರ್ತೀವಿ. ಏನಿದು ಅಫ್ಲೋಟಾಕ್ಸಿನ್ ಕಲಬೆರಕೆ ಅಂದರೆ? ರೈತ ಬಾಂಧವರಿಗೆಲ್ಲ ನಮಸ್ತೆ. ಇದೊಂದು ಅಫ್ಲೋಟಾಕ್ಸಿನ್ ಅನ್ನೋ ಪದ ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲ ಇದ್ರೂ ಸಹ ಇದನ್ನು ನಾವು ಸಾಮಾನ್ಯವಾಗಿ ಎಲ್ಲರೂ ಸಹ ಇದನ್ನು ನಾವು ನಮ್ಮ ಪ್ರತಿನಿತ್ಯ ದಿನಗಳಲ್ಲಿ ನಾವು ಶೇಂಗಾನ ಸೇವಿಸಿದಾಗ ನಾವು ಇದನ್ನು ರುಚಿಯನ್ನು ನೋಡ್ತಾ ಇರ್ತೀವಿ. ಈ ಅಫ್ಲೋಟಾಕ್ಸಿನ್ ನಾವು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ ಅಂತಲೂ ಸಹ ಕರಿತೀವಿ. ಮೈಕೋಟಾಕ್ಸಿನ್ ಅಂತಲೂ ಸಹ ಕರಿತೀವಿ. ಅಂದ್ರೆ ಏನಪ್ಪ ಅಂದರೆ ಮೈಕೋ ಅಂದರೆ ಶಿಲೀಂಧ್ರದಿಂದ ಉತ್ಪತ್ತಿಯಾಗುವಂಥ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತೀವಿ. ಅದರಲ್ಲಿ ಮುಖ್ಯವಾದದ್ದು ಅಫ್ಲಟಾಕ್ಸಿನ್ ಅಥವಾ ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂದರೆ ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುವಂಥ ಕೆಲವೊಂದು ಶಿಲೀಂಧ್ರಗಳಾಗ್ಬೋದು ಅಥವಾ ದುಂಡಾಣುಗಳಾಗ್ಬೋದು, ತಾವು ಸೋಂಕನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಪಚನ ಕ್ರಿಯೆಯಿಂದ ಕೆಲವೊಂದು ವಿಷಕಾರಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಈ ವಿಷಕಾರಿ ವಸ್ತುಗಳು ಸಸ್ಯಗಳಿಗೆ ಸೋಂಕು ಉಂಟು ಮಾಡುವುದರಲ್ಲಿ ರೋಗಾಣುಗಳಿಗೆ ಸಹಾಯನ ಮಾಡ್ತವೆ. ಇಂಥ ವಿಷಕಾರಿ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಟಾಕ್ಸಿನ್ ಅಂತ ಕರಿತೀವಿ. ಉದಾಹರಣೆಗೆ ಸೊರಗು ರೋಗವನ್ನು ಉಂಟು ಮಾಡುವಂಥ ಫಿಸೇರಿಯಂ ಏನೋ ಶಿಲೀಂಧ್ರ ಇರ್ಬೋದು, ಫಿಸರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಭತ್ತದಲ್ಲಿ ಬೆಂಕಿ ರೋಗವನ್ನು ಉಂಟು ಮಾಡುವಂಥ ಪೈರಿಕ್ಯುಲೇರಿಯಾ, ಅದು ಪೈರಿಕ್ಯುಲೇರಿಯಾ ಎಂಬ ವಿಷವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಕೊಳೆ ರೋಗ ಬರುತ್ತಲ್ಲ, ಅದನ್ನು ಉಂಟು ಮಾಡುವಂಥ ಇರ್ವಿನಿಯಾ ಸಹ ಅಮೈಲೋವರಿನ್ ಅನ್ನೋ ವಿಷ ಪದಾರ್ಥವನ್ನು ಉತ್ಪತ್ತಿ ಮಾಡುತ್ತೆ. ಇವು ಸೋಂಕು ಜಾಸ್ತಿ ಆಗೋಕ್ಕೆ ಸಹಾಯ ಮಾಡ್ತವೆ ರೋಗಾಣಗೆ. ಇನ್ನು ನಂತರ ನಾವು ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿಯಾಗಿ ಸೋಂಕಿನಲ್ಲಿ ಅದಕ್ಕೆ ಸಹಾಯ ಮಾಡುವುದಲ್ಲದೆ ವಿಷಕಾರಿ ವಸ್ತುಗಳು ಮನುಷ್ಯನ ಹಾಗೂ ಸಾಕು ಪ್ರಾಣಿಗಳ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರ್ತವೆ. ಅಂತಹ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿ ಆಗುವಂತ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತ ಕರಿತೀವಿ ಸರ್. ಅದಕ್ಕೆ ಉದಾಹರಣೆ ನೋಡ್ತು ಅಂತಂದ್ರೆ, ಈಗ ಶೇಂಗಾದಲ್ಲಿ ಮತ್ತೆ ಮೆಣಸಿನಕಾಯಿನಲ್ಲಿ ನಾವು ಒಂದ್ ಸ್ವಲ್ಪ ಕಾಳುಗಳ ಮೇಲೆ ಹಸಿರು ಪದಾರ್ಥ ಒಂಥರ ಬೆಳೆದಿರೋದು ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ಗ್ರೀನ್ ಆಗಿ ಅದನ್ನು ನಾವು ಆಸ್ಪರ್ಜಿಲ್ಲಸ್ ಇಂದ ಪ್ರೊಡ್ಯೂಸ್ ಆಗುವಂತ ಅಫ್ಲಾಟಾಕ್ಸಿನ್ ಅಂತ ಸಾಮಾನ್ಯವಾಗಿ ಕರಿತೀವಿ ಸರ್. ಅದ್ರ ಜೊತೆಗೆ ಫಿಸೇರಿಯಂ ಓಟಿಸಾಲೈಡ್ಸ್ ಮತ್ತೆ ಫಿಸೇರಿಯಂ ಮೊನಿಲಿಫಾಮೆ ಅನ್ನೋ ಶಿಲೀಂಧ್ರನು ಸಹ ಈ ಮೈಕೋಟಾಕ್ಸಿನ್ ಉತ್ಪತ್ತಿ ಮಾಡ್ತೇವೆ ಸರ್. ಈಗ ಮೆಣಸಿನಕಾಯಿಗೆ ಬರೋಣ ನಾವು. ಮೆಣಸಿನಕಾಯಿಗೆ ಬಂದಾಗ ಈ ಅಫ್ಲೋಟಾಕ್ಸಿನ್ ಒಂದು ಕಲಬೆರಕೆ ಅಥವಾ ಅಫ್ಲೋಟಾಕ್ಸಿನ್ ವಿಷಕಾರಿ ಅಂಶ
ಹೇಗಿದು ಹೊಲದಲ್ಲಿನೇ ಅದು ಕಾಯಿ ಇದ್ದಾಗನ ಪ್ರಾರಂಭ ಆಗತ್ತಂತೀರ ಅಥವಾ ನಾವು ಸ್ಟೋರೇಜ್ ಮಾಡೋ ಹೊತ್ತಿನಾಗ ಇದು ಪ್ರಾರಂಭ ಆಗತ್ತಂತೀರಿ ಹೇಗೆ? ಸರ್, ಇದಕ್ಕಿಂತ ಮೊದಲೇ ನಾವು ಒಂದು ಸ್ವಲ್ಪ ಇದ್ರದ್ದು ಚರಿತ್ರೆ ನೋಡ್ತು ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆಗಿದ್ದು 1960ರಲ್ಲಿ. ಆ 60 ಸಂದರ್ಭದಲ್ಲಿ ಟರ್ಕಿ ದೇಶದಲ್ಲಿ ಕೆಲವೊಂದು ಕೋಳಿ ಹಾಗೂ ಜಾನುವಾರುಗಳ ಫೀಡ್ಸ್ ಗಳನ್ನ ದಕ್ಷಿಣ ಅಮೆರಿಕದಿಂದ ಆಮದು ಮಾಡ್ಕೊಂತಾರೆ. ಈ ಆಮದು ಮಾಡ್ಕೊಂಡಂತ ಶೇಂಗಾ ಕಾಳಿನ ಆಧಾರಿತ ಫೀಡ್ಸ್ ಅನ್ನ ತಿಂದಂತ ಸಾವಿರಾರು ಕೋಳಿಗಳು ಮತ್ತೆ ಅನೇಕ ಸಾಕು ಪ್ರಾಣಿಗಳು ಸಾವನ್ನಪ್ತವೆ. ಇದರ ಕಾರಣವನ್ನು ಪರಿಶೀಲಿಸಿ ನೋಡಿದಾಗ ಏನು ಶೇಂಗಾ ಕಾಳ ಆಧಾರಿತ ಫೀಡ್ಸ್ ಇತ್ತು ಅದು ಆಸ್ಪಜಿಲ್ಲಸ್ ಫ್ಲೇವಸ್ ಎಂಬ ಶಿಲೀಂಧ್ರದಿಂದ ಸೋಂಕುಗೆ ಒಳಪಟ್ಟಿತ್ತು. ಆದ್ರಿಂದ ಅವೆಲ್ಲ ಹಸುನಿಗ್ದು ಅಂತ ಆಹಾರ ಕಲಬೆರಕೆಯಿಂದ ಹಸುನಿಗ್ದು ಅಂತ ಮೊದಲನೇದಾಗಿ ಪ್ರೈಮರಿ ನಮಗೆ ವರದಿ ಸಿಗುತ್ತೆ. ನಂತರ ಅದನ್ನ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಆಸ್ಪಜಿಲ್ಲಸ್ ಫ್ಲೇವಸ್ ಎನ್ನುವಂಥ ಶಿಲೀಂಧ್ರ ಸೋಂಕು ಉಂಟು ಮಾಡೋದ್ರ ಜೊತೆಗೆ ಒಂದು ವಿಷಕಾರಿ ವಸ್ತುವನ್ನು ಸಹ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದು ಈ ಸೋಂಕಿನಲ್ಲಿ ಜಾಸ್ತಿ ಸಹಾಯ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಅದನ್ನ ನಾವು ಡಿಟೆಕ್ಷನ್ ಮಾಡಿದಾಗ ಅದು ಅಫ್ಲಾಟಾಕ್ಸಿನ್ ಎಂಬ ವಿಷಕಾರಿ ವಸ್ತು ಅದಕ್ಕೆ ಕಾರಣ ಅಂತ ಗೊತ್ತಾಗುತ್ತೆ ಸರ್. ಈಗ ನೀವು ಹೇಳ್ದಂಗೆ ಈ ವಿಷಕಾರಿ ವಸ್ತು ಯಾವ ರೀತಿ ಉತ್ಪಾದನೆ ಆಗುತ್ತಪ್ಪ ಅಂತಂದ್ರೆ, ಈ ಅಫ್ಲಾಟಾಕ್ಸಿನ್ ಎಂಬ ವಿಷಕಾರಿ ವಸ್ತು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಶೇಂಗಾ ಮತ್ತು ಮೆಣಸಿನಕಾಯಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಮುಸ್ಕಿನ ಜೋಳ ಮತ್ತೆ ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಕರಿತೀವಿ ಅದು, ಮತ್ತೆ ಒಣಗಿದಂತಹ ಅಂಜೂರದ ಹಣ್ಣು, ಮತ್ತೆ ಪಿಸ್ತಾ, ಬಾದಾಮ್, ಮತ್ತೆ ಗೋಡಂಬಿ, ಈ ಎಲ್ಲಾ ದವಸ ಧಾನ್ಯಗಳು ಸಹ ಸಾಮಾನ್ಯವಾಗಿ ಇದು ಕಲಬೆರಕೆಯನ್ನು ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಕೊಯ್ಲು ಪೂರ್ವ ಮತ್ತೆ ಕೊಯ್ಲೋತ್ತರ ಮಾಡುವಂತ ಕೆಲವೊಂದು ಚಟುವಟಿಕೆಗಳಲ್ಲಿ ಏನಾದ್ರೂ ನಾವು ಸ್ವಲ್ಪ ಅಕ್ರಮ ಅಂದ್ರೆ ಕ್ರಮವಾಗಿರೋದಿದ್ದಲ್ಲಿ, ಮಾಡದೆ ಹೋದಲ್ಲಿ ಈ ತರದ ಕಲಬೆರಕೆ ಜಾಸ್ತಿ ಆಗುವಂತಹ ಪ್ರಮೇಯ ಜಾಸ್ತಿ ಇರುತ್ತೆ. ಮತ್ತೆ ಈ ರೀತಿ ಉತ್ಪತ್ತಿಯಾದಂತಹ ಅಫ್ಲಾಟಾಕ್ಸಿನ್ ನಾವು ಅದರ ವಿಷವಸ್ತುವಿನ ಪ್ರಭಾವದ ಮೇರೆಗೆ, ಅದು ಜೊತೆಗೆ ಯಾವ ಪ್ರಭೇದದ ಶಿಲೀಂಧ್ರದಿಂದ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಮೇರೆಗೆ ನಾವು ಇದನ್ನ ಸುಮಾರು 4 ಗುಂಪುಗಳಾಗಿ ವಿಂಗಡಿಸ್ತಿದೀವಿ. ಅದೇನಪ್ಪಾ ಅಂತಂದ್ರೆ B1 ಮತ್ತೆ B2 ಹಾಗೂ G1 ಮತ್ತೆ G2 ಅಂತ 4 ಗುಂಪುಗಳಾಗಿ ನಾವು ವಿಂಗಡಿಸಿದೀವಿ. ಈ 4 ಗುಂಪುಗಳಲ್ಲಿ ಅಫ್ಲಾಟಾಕ್ಸಿನ್ B1 ಎಂಬ ಗುಂಪಿಗೆ ಸೇರಿದಂತ ವಿಷಕಾರಿ ವಸ್ತು ಅತ್ಯಂತ ಕಠಿಣವಾದಂಥ ವಿಷವಸ್ತುವಾಗಿದ್ದು ಇದು ಮನುಷ್ಯನ ಹಾಗೂ ಪ್ರಾಣಿಗಳ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂತಹ ಪ್ರಭಾವ ಹೆಚ್ಚಾಗಿರುತ್ತೆ ಸರ್. ಈಗ ಮೆಣಸಿನಕಾಯಿಯಲ್ಲಿ ಇದನ್ನು ಹೇಗೆ ಮೇಲ್ಗಡೆ ನೋಡೋದ್ರ ಮುಖಾಂತರ ಗೊತ್ತು ಮಾಡ್ಕೋಬಹುದಾ? ಅಂತ ಮೆಣಸಿನಕಾಯಿಗಳನ್ನ ಆರಿಸಿ ತೆಗೆದು ಅಫ್ಲಾಟಾಕ್ಸಿನ್ ಇದ್ದಂಥ ಮೆಣಸಿನಕಾಯಿಗಳನ್ನ ಸಪರೇಟ್ ಆಗಿ ಮಾಡಲಿಕ್ಕೆ ಸಾಧ್ಯತೆ ಆಗತ್ತಾ ಅಂತಾರೆ ಹೇಗೆ? ಶೇಂಗಾದಲ್ಲೇ ಆಗಲಿ ಮೆಣಸಿನಕಾಯಿನಲ್ಲೇ ಆಗಲಿ ನಾವು ಬೆಳವಣಿಗೆ ನೋಡ್ತು ಅಂತಂದ್ರೆ ಆಸ್ಪರ್ಜಿಲಸ್ ಫ್ಲೇವಸ್ ಅಥವಾ ಆಸ್ಪರ್ಜಿಲಸ್ ಫ್ಯಾಸಿಟಿಕಸ್ ಎಂಬ ಶಿಲೀಂಧ್ರದ ಹಸಿರು ಕಣಗಳ ಬೆಳವಣಿಗೆನ ನಾವು ನೋಡ್ಬೋದು. ಈ ಹಸಿರು ಕಣದ ಬೆಳವಣಿಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ, ಕೆಲವೊಂದು ಸಮಯ ಆದ್ಮೇಲೆ ಆ ಹಸಿರು ಬೆಳವಣಿಗೆ ಅಂದ್ರೆ ಶಿಲೀಂಧ್ರದ ಬೆಳವಣಿಗೆ ಹೊರಟೋಗ್ಬೋದು. ಆ ಶಿಲೀಂಧ್ರ ಬೆಳವಣಿಗೆ ಇಲ್ಲ ಅಂದ್ರೂ ಸಹ ಅಲ್ಲಿ ಅಫ್ಲಾಟಾಕ್ಸಿನ್ ಕಲಬೆರಕೆ ಇದ್ದೇ ಇರುತ್ತೆ. ಆದ್ರೆ ಮೆಣಸಿನಕಾಯಿನಲ್ಲಿ ಮಾತ್ರ ನೀವು ಎಲ್ಲಿ ತೊಟ್ಟೇನಿರುತ್ತೆ ಆ ತೊಟ್ಟು ಭಾಗದಲ್ಲಿ ನಮಗೆ ಕಲಬೆರಕೆ ಅಥವಾ ಶಿಲೀಂಧ್ರದ ಸೋಂಕು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ತೀಕ್ಷ್ಣವಾಗಿ ನೋಡಿದ್ದೇ ಆದಲ್ಲಿ ನಾವು ಅದನ್ನ ಕಂಡುಹಿಡಿಬಹುದು. ಬಟ್ ಆದ್ರೂ ಸಹ ಈಗ ನಾವು ನೋಡಿದ ತಕ್ಷಣ ಅವನ್ನ ಪತ್ತೆ ಹಚ್ಚಿ ಅವನ್ನ ಸಪರೇಟ್ ಮಾಡಬೇಕು ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಆಮದು ಮಾಡುವಾಗ ಮತ್ತೆ ರಫ್ತು ಮಾಡುವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ಎಲಿಸಾ ಅನ್ನೋ ಒಂದು ವಿಧಾನ ಇದೆ. ಈ ಅಫ್ಲಾಟಾಕ್ಸಿನ್ ವಿಷಕಾರಿ ವಸ್ತುವನ್ನ ಪತ್ತೆ ಹಚ್ಚುವಂತ ವಿಧಾನ ಎಲಿಸಾ ಅಂತ ಒಂದಿದೆ. ಆ ಎಲಿಸಾದಲ್ಲಿ ನಾವು ಆಂಟಿಜೆನ್ ಮತ್ತೆ ಆಂಟಿಬಾಡಿ ಎಂಬ ವಸ್ತುಗಳನ್ನ ಉಪಯೋಗಿಸಿ ಈ ಯಾವ್ಯಾವ ಪದಾರ್ಥಗಳು ಅಫ್ಲಾಟಾಕ್ಸಿನ್ ಇಂದ ಕಲಬೆರಕೆ ಉಂಟಾಗಿದೆ, ಯಾವ್ಯಾವ ಪದಾರ್ಥಗಳು ಉಂಟಾಗಿಲ್ಲ ಅಂತ ಎಸ್ಪೆಷಲಿ ಆಮದು ಮಾಡುವಂತಹ ಮತ್ತೆ ರಫ್ತು ಮಾಡುವಂತಹ ಕಚೇರಿಗಳಲ್ಲಿ ಇದನ್ನ ಪತ್ತೆ ಹಚ್ಚುವಂತಹ ಕೆಲಸ ನಡೆದಿದೆ ಸರ್ ಇದುವರೆಗೆ. ಹೇಗೆ ಇದು ಅಫ್ಲಾಟಾಕ್ಸಿನ್ ಇರ್ತಕ್ಕಂಥ ಒಂದು, ಒಮ್ಮೊಮ್ಮೆ ನಾವು ನೋಡ್ತಾ ಇರ್ತೀವಿ ಒಣ ಮೆಣಸಿನಕಾಯಿಯನ್ನ ಹಿಂಗ್ ಮುರಿದಾಗ ಕರಿ ಪುಡಿ ಬರುತ್ತೆ ಒಳಗಡೆ, ಬ್ಲಾಕ್ ಪೌಡರ್ ಉದುರ್ತಿರ್ತದೆ, ಬ್ಲಾಕ್ ಪೌಡರ್ ಇರುತ್ತೆ, ಅದು ಅಫ್ಲಾಟಾಕ್ಸಿನ್ ಅಂತ? ಇಲ್ಲ ಸರ್, ಆಕ್ಚುಲಿ ಬ್ಲಾಕ್ ಪೌಡರ್ ಒಂದು ಮೌಲ್ಡ್ ಫಂಗೈ ಅಂತ ಕರಿತೀವಿ. ಆ ಮೌಲ್ಡ್ ಫಂಗೈಯಿಂದ ಬ್ಲಾಕ್ ಪೌಡರ್ ಜಾಸ್ತಿ ಬರುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿ ಅಫ್ಲಾಟಾಕ್ಸಿನ್ ಉತ್ಪಾದನೆ ಆಗ್ತಾ ಇರೋದಿಲ್ಲ. ಅದೇ ನೀವು ಕಾಯಿನ ಮುರಿದಾಗ ಅಲ್ಲಿ ನಿಮಗೆ ಹಸಿರು ಪುಡಿ ಏನಾದ್ರೂ ಇತ್ತು ಅಂತಂದ್ರೆ ಅದು ಖಂಡಿತವಾಗಿ ಆಸ್ಪರ್ಜಿಲಸ್ ಫ್ಲೇವಸ್ ಎಂಬ ಶಿಲೀಂಧ್ರದಿಂದ ಬಂದಿರುವಂತಹ ಬೆಳವಣಿಗೆ ಆಗಿರುತ್ತೆ. ಆ ಶಿಲೀಂಧ್ರ ಈ ಅಫ್ಲಾಟಾಕ್ಸಿನ್ ಎಂಬ ವಿಷವಸ್ತುವನ್ನ ಉತ್ಪತ್ತಿ ಮಾಡೋಕ್ಕೆ ಕಾರಣವಾಗಿರುತ್ತೆ. ಮತ್ತೆ ಇದಕ್ಕೆ ಏನಪ್ಪ ಕಾರಣ, ಏನಕ್ಕೆ ಇದು ಸಾಮಾನ್ಯವಾಗಿ ಉತ್ಪತ್ತಿ ಆಗುತ್ತೆ ಅಂತ ನಾವು ನೋಡಿದ್ದೇದಲ್ಲಿ, ನಾನು ಮೊದಲೇ ಹೇಳ್ದಂಗೆ ಈ ಆಸ್ಪರ್ಜಿಲಸ್ ಫ್ಲೇವಸ್ ಎಂಬ ಶಿಲೀಂಧ್ರದ ಸೋಂಕು ಕೊಯ್ಲು ಪೂರ್ವವಾಗಿ ನಮ್ಮ ಕ್ಷೇತ್ರದಲ್ಲೇ ಶುರುವಾಗುತ್ತೆ. ಏನಾದ್ರೂ ನಾವು ಬೆಳೆ ಬಲಿಯುವಂತ ಸಂದರ್ಭದಲ್ಲಿ ಇನ್ನೇನು ಕಟಾವು ಒಂದು ವಾರ ಇದೆ, ಇಲ್ಲ ಒಂದು 15 ದಿನ
ನಾವು ಕಟಾವು ಮಾಡ್ತಾ ಇದೀವಿ ಅನ್ನುವಾಗ ಏನಾದ್ರೂ ನೀರಿನ ಅಭಾವ ಆಯ್ತು ಅಂತ ಸಂದರ್ಭದಲ್ಲಿ ಇದರ ಸೋಂಕು ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಮಳೆಗಾಲದಲ್ಲಿ ಶೇಖರಣೆ ಮಾಡುವಾಗ ಅತಿ ಹೆಚ್ಚು ನಾವು ಕೇರ್ನ ತಗೊಬೇಕಾಗತ್ತೆ. ಏನಕ್ಕಪ್ಪ ಅಂತಂದ್ರೆ ಶೇಂಗಾ ಕಾಳಿನಲ್ಲಿ ಅಥವಾ ಮೆಣಸಿನಕಾಯಿ ಹಣ್ಣಲ್ಲಿ ಏನಾದ್ರು ತೇವಾಂಶದ ಪ್ರಮಾಣ ಜಾಸ್ತಿ ಇತ್ತು ಅಂತಂದ್ರೆ, ಜಾಸ್ತಿ ಅಂತಂದ್ರೆ 8% ಜಾಸ್ತಿ ಇತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಇದರ ಬಾಧೆ ಸೋಂಕು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವಿನ್ನೇನಪ್ಪ ಮಾಡಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಇವನ್ ನಾವು ಇದನ್ನ ಪತ್ತೆ ಹಚ್ಚೋದಕ್ಕೆ ಬರೀ ಕಣ್ಣಿಂದ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆದ್ರೂ ಸಹ ಸಾಧ್ಯವಾದಷ್ಟು ಏನು ಸೋಂಕು ಪೀಡಿತ ಕಾಯಿಗಳೇ ಆಗಲಿ ಇಲ್ಲ ಮೆಣಸಿನಕಾಯಿ ಎಣ್ಣೆ ಆಗಲಿ ಅದನ್ನು ಬೇರ್ಪಡಿಸಿ ನಂತರ ನಾವು ಶೇಖರಣೆ ಮಾಡಿದ್ದೇ ಆದಲ್ಲಿ ಇದರ ಬಾಧೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಜೊತೆಗೆ ನಾವು ಇದೇನು ನಾವು ಶೇಖರಣೆ ಮಾಡ್ತೀವಿ ಆ ಶೇಖರಣೆ ಮಾಡುವಂಥ ಪ್ರದೇಶದಲ್ಲೂ ಸಹ ಕಡಿಮೆ ಆರ್ದ್ರತೆ ಇತ್ತು ಅಂತಂದರೆ ನಾವು ಇದರ ಉತ್ಪತ್ತಿಯನ್ನು ಕಡಿಮೆ ಮಾಡ್ಬೋದು ಸರ್. ಏನಿದು ಅಫ್ಲೋಟಾಕ್ಸಿನ್ ಮನುಷ್ಯನ ಶರೀರವನ್ನ ಸೇರಿತು ಅಥವಾ ತಿಂದ್ಬಿಟ್ರು ಅಂತಂದ್ರೆ ಏನಾಗುತ್ತೆ? ಈಗ ಶೇಂಗಾ ಜೊತೆ ಒಂದಿಷ್ಟು ವಿಷಕಾಳು ಬಂದ್ಬಿಡ್ತವೆ, ಒಮ್ಮೆ ತಿಂತಾರೆ, ಒಮ್ಮೆ ಅದು ಗೊತ್ತಾಗಿ ಉಗುಳ್ತಿರ್ತಾರೆ. ಅದೇ ರೀತಿ ಮೆಣಸಿನಕಾಯಿಲಿ ಗೊತ್ತಾಗೋದಿಲ್ಲ, ಇದು ಗೊತ್ತಾಗೋದಿಲ್ಲ, ಮಿಶ್ರಣ ಆಗ್ಬಿಡುತ್ತೆ ಎಲ್ಲ ಒಂದು ಖಾರದ ಜೊತೆ. ಯಾವ ರೀತಿ ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ? ಈಗ ನೀವು ಹೇಳ್ದಂಗೆ ಸರ್, ನಾವೀಗ ಶೇಂಗಾ ತಿನ್ಬೇಕಂದ್ರೆ ನಾವು ಕಾಳನ್ನ ತಿಂತಾ ಇರ್ತೀವಿ. ಆ ಕಾಳು ತಿನ್ನುವಾಗ ನಮಗೆ ಒಂದು ವಿಷ ಪದಾರ್ಥ ಇದೆ ಅನ್ನೋ ಕಹಿ ಅನುಭವ ನಮ್ಗೆ ಆಗುತ್ತೆ, ಅವಾಗ ಉಗಿಬಹುದು, ಅದು ಉತ್ತಮ ಉಗಿಯೋದು. ಆದ್ರೆ ನೀವು ಹೇಳ್ದಂಗೆ ಮೆಣಸಿನಕಾಯಿನಲ್ಲಿ ಅದು ಖಾರ ಇರೋದ್ರಿಂದ ಈ ವಿಷ ಪದಾರ್ಥ ಇದ್ರೂ ಸಹ ನಮ್ಗೆ ಗೊತ್ತಾಗಲ್ಲ. ಆದ್ರಿಂದ ಅನೇಕ ದೇಶಗಳಲ್ಲಿ, ನಮ್ಮ ಭಾರತ ಆಗ್ಬೋದು, ನಮ್ಮ ಅಕ್ಕಪಕ್ಕ ದೇಶಗಳಾಗ್ಬೋದು ಅಥವಾ ಅಮೆರಿಕ ಆಗ್ಬೋದು, ಅವೆಲ್ಲ ಒಂದೊಂದು ಕಲಬೆರಕೆ ಪ್ರಮಾಣ ಎಷ್ಟು ಇರಬೇಕು, ಪ್ರತಿ ಕೆಜಿ ಉತ್ಪಾದನೆಗೆ ಎಷ್ಟು ಇರಬೇಕು ಅಂತ ನಿಗದಿಪಡಿಸಿದ್ದಾರೆ. ಈಗ ನಾವು ಭಾರತ ತಗಂತಂದ್ರೆ ಪ್ರತಿ ಕೆಜಿ ಶೇಂಗಾ ಕಾಳಿಗೆ ಇರ್ಬೋದು ಅಥವಾ ಪ್ರತಿ ಕೆಜಿ ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಪುಡಿಗೆ ಸುಮಾರು 40 ಮಿಲಿಗ್ರಾಮ್ ಪ್ರತಿ ಕೆಜಿಗೆ ಇತ್ತು ಅಂತಂದ್ರೆ, ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅಷ್ಟೇ ಅದನ್ನ ನಾವು ರಫ್ತು ಮಾಡಬಹುದು, ಇಲ್ಲ ಆಮದು ಮಾಡಬಹುದು. ಅದೇ ರೀತಿ ನೋಡ್ತಂದ್ರೆ ಅಮೆರಿಕ ದೇಶ ಅದನ್ನ ಸುಮಾರು 20 ಮಿಲಿಗ್ರಾಮ್ ಪರ್ ಕೆಜಿ ಅಂತ ಹೇಳ್ತಾರೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ 5 ಮಿಲಿಗ್ರಾಮ್ ಪರ್ ಕೆಜಿ ಅಂತ ಹೇಳ್ತಾರೆ. ಮತ್ತೆ ಜರ್ಮನಿನಲ್ಲಿ 2 ಮಿಲಿಗ್ರಾಮ್ ಪರ್ ಕೆಜಿ ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ. ಇನ್ನು ನಮ್ಮ ನೆರೆಹೊರೆ ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ಅವು 100 ಮಿಲಿಗ್ರಾಮ್ ಪ್ರತಿ ಕೆಜಿ ತನಕನೂ ಸಹ ಅವು ಟಾರ್ಗೆಟ್ ಮಾಡ್ಕೊಂತಾರೆ. ಅದೇ ಬಾಂಗ್ಲಾದೇಶದಲ್ಲಿ 75 ಮಿಲಿಗ್ರಾಮ್ ಪರ್ ಕೆಜಿ ಉತ್ಪಾದನೆಗೆ ಅವರು ಸಹ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಸರ್. ನೀವು ಕೇಳಬಹುದು ಇದು ಏನಕ್ಕೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಪ್ರಮಾಣ ಇದೆ ಅಂತ. ಇದು ಯಾವ ಇದ್ರ ಮೇಲೆ ಇದನ್ನ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಸರ್, ಆ ದೇಶಗಳು ತಮ್ಮ ಹಣಕಾಸಿನ ಹಂತದ ಅಂದ್ರೆ ಅವ್ರು ಯಾವ ಪೊಸಿಷನ್ ಅಲ್ಲಿ ಅವರ ಸ್ಥಿತಿಗತಿ ಯಾವ ರೀತಿ ಇದೆ. ಈಗ ನಾವು ಜರ್ಮನಿಯಲ್ಲಿ ನೋಡ್ತು ಅಂದ್ರೆ ಇದು 2 ಮಿಲಿಗ್ರಾಮ್ ಪರ್ ಕೆಜಿಗೆ. ಅದೇ ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ನೋಡ್ತು ಅಂದ್ರೆ 100 ಮಿಲಿಗ್ರಾಮ್ ಪರ್ ಕೆಜಿ ಇದೆ. ಅಂದ್ರೆ ಹಣಕಾಸಿನ ವ್ಯವಸ್ಥೆ ಸ್ಥಿತಿಗತಿ ಎಲ್ಲಿ ಉತ್ತಮವಾಗಿದೆಯೋ, ಅತಿ ಉತ್ತಮವಾಗಿದೆಯೋ ಅಲ್ಲಿ ಅವರು ತಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಒತ್ತನ್ನು ನೀಡ್ತಾರೆ. ಈ ಕಾರಣವಾಗಿ ಅವ್ರೇನ್ ಮಾಡ್ತಾರೆ, ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋಕೆ ಪ್ರಯತ್ನ ಪಡ್ತಾರೆ. ದೇಶಗಳು ಎಲ್ಲಿ ಜಾಸ್ತಿ ಮುಂದುವರೆದಿಲ್ವೋ ಆ ದೇಶಗಳು ಏನ್ ಮಾಡ್ತಾರೆ, ಇದ್ರ ಪ್ರಮಾಣವನ್ನ ಜಾಸ್ತಿ ಮಾಡ್ತಾರೆ. ಹಂಗಾಗಿ ಪಾಕಿಸ್ತಾನ ಶ್ರೀಲಂಕಾಲೆಲ್ಲ ಸುಮಾರು 100 ಮಿಲಿಗ್ರಾಮ್ ಪರ್ ಕೆಜಿ ತನಕ ಸಹ ಅವರು ಇದು ಮಾಡ್ತಾರೆ. ಇನ್ನು ಇದ್ರ ದುಷ್ಪರಿಣಾಮ ಏನಪ್ಪಾ ಅಂತಂದ್ರೆ, ನಾನು ಮೊದಲೇ ಹೇಳ್ದಂಗೆ ಈ ಅಫ್ಲಾಟಾಕ್ಸಿನ್ ಅನ್ನೋದೊಂದು ಮೈಕೋಟಾಕ್ಸಿನ್. ಸಾಮಾನ್ಯವಾಗಿ ಶಿಲೀಂಧ್ರ ಸೋಂಕು ಉಂಟು ಮಾಡುವಾಗ ಆ ರೋಗ ಬರೋಕೆ ಇದು ಸಹ ಶಿಲೀಂಧ್ರಗೆ ಹೆಲ್ಪ್ ಮಾಡುತ್ತೆ ಒಂದು. ಅದಾದ ನಂತರ ಇದು ಮನುಷ್ಯನ ಆರೋಗ್ಯದ ಮೇಲೂ ಜೊತೆಗೆ ಸಾಕು ಪ್ರಾಣಿಗಳ ಆರೋಗ್ಯದ ಮೇಲೂ ಸಹ ಇದು ತನ್ನ ಪ್ರಭಾವ ಬೀರುತ್ತೆ. ಈಗ ಮೊದಲನೇದಾಗಿ ಮನುಷ್ಯಂದು ನೋಡ್ತು ಅಂತಂದ್ರೆ, ಸಾಮಾನ್ಯವಾಗಿ ನ್ಯೂರಲ್ ಟ್ಯೂಬ್ ಎಫೆಕ್ಟ್ಸ್ ಅನ್ನೋ ಒಂದು ರೋಗವನ್ನ ಇದು ಉಂಟು ಮಾಡುತ್ತೆ ಮನುಷ್ಯನಲ್ಲಿ. ಏನಪ್ಪಾ ಅದು ಅಂತಂದ್ರೆ, ನಮ್ಮ ಗರ್ಭದಲ್ಲಿ ಬೆಳೀತಿರುವಂತಹ ಸಣ್ಣ ಕೂಸೇನಿರುತ್ತೆ ಅದರ ನರವ್ಯೂಹದ ಮೇಲೆ ಇದು ತನ್ನ ನರಮಂಡಲದ ಮೇಲೆ ತನ್ನ ಪ್ರಭಾವನ ಬೀರಿ ಯಾವುದೇ ರೀತಿ ಬೆಳವಣಿಗೆ ಆಗದಿರೋ ರೀತಿ ಅದು ದುಷ್ಪರಿಣಾಮ ಬೀರುತ್ತೆ ಒಂದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇದು ಏನಾದ್ರೂ ಗರ್ಭಿಣಿ ಸ್ತ್ರೀ ಅಥವಾ ಸ್ತ್ರೀಯರು ಏನಾದ್ರೂ ಸೇವನೆ ಮಾಡಿದ್ದಲ್ಲಿ ಈ ರೀತಿ ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಬೇರೆ ಯಾವುದೇ ಜನಗಳು ಸಹ ಇದನ್ನ ಸೇವಿಸ್ತು ಅಂತಂದ್ರೆ, ಸಾಮಾನ್ಯವಾಗಿ ಲಂಗ್ ಕ್ಯಾನ್ಸರ್ ಮತ್ತೆ ಲಿವರ್ ಕ್ಯಾನ್ಸರ್. ಏನಕ್ಕಪ್ಪ ಅಂದ್ರೆ ಅಫ್ಲಾಟಾಕ್ಸಿನ್ ಒಂದು ಕ್ಯಾನ್ಸರ್ ಅನ್ನು ಉಂಟು ಮಾಡುವಂತಹ ಒಂದು ಕೆಟ್ಟ ವಿಷಕಾರಿ ವಸ್ತು ಅಫ್ಲಾಟಾಕ್ಸಿನ್. ಆದ್ರಿಂದ ಇದು ಸಾಮಾನ್ಯವಾಗಿ ಲಂಗ್ ಮತ್ತೆ ಲಿವರ್ ಕ್ಯಾನ್ಸರ್ ಅನ್ನ ಮನುಷ್ಯನಲ್ಲಿ ಉಂಟು ಮಾಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸಾಕು ಪ್ರಾಣಿಗಳಾದಂಥ ಕುದುರೆ, ಈ ಕುದುರೆನ ನೋಡ್ತು ಅಂತಂದ್ರೆ ಇಲ್ಲಿ ಈಕ್ವಿನ್ ಲ್ಯೂಕೋ ಎನ್ಸಿಫೈ ಮಲೇಷಿಯಾ ಅನ್ನೋ ಒಂದು ರೋಗವನ್ನ ಉಂಟು ಮಾಡುತ್ತೆ. ಇದೇನಪ್ಪಾ ಅಂತಂದ್ರೆ ಇಲ್ಲೂ ಸಹ ಆ ಸಾಕು ಪ್ರಾಣಿಯಾದಂಥ ಕುದುರೆಯ ಮೆದುಳಿನ ಮೇಲೆ ತನ್ನ ಪ್ರಭಾವನ ಬೀರುತ್ತೆ. ಇನ್ನು ಹಂದಿಲಿ ನೋಡ್ತು ಅಂತಂದ್ರೆ ಪೋರ್ಸೈನ್ ಪಲ್ಮೋನರಿ ಎಡಿಮಾ ಅನ್ನೋ ಒಂದು ರೋಗವನ್ನು ಉಂಟು ಮಾಡಿ ಇದು ಲಿವರ್ ಮತ್ತೆ ಬ್ರೈನ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇರುತ್ತೆ ಹಂದಿನಲ್ಲಿ. ಇನ್ನು ಕೋಳಿನಲ್ಲಿ ಇತ್ತೀಚೆಗೆ ನಮಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇರೋದು ಎಲ್ಲಪ್ಪ ಅಂದ್ರೆ
ಕೋಳಿ. ಯಾಕಂದ್ರೆ ನಾವು ಇದ್ರದ್ದು ಚರಿತ್ರೆನ ನಾವು ಹೇಳ್ಬೇಕಾದ್ರೆ ಹೇಳಿದ್ವಿ 1960ರಲ್ಲಿ ಇದು ಮೊದಲು ಶುರುವಾಗಿದೆ ಟರ್ಕಿನಲ್ಲಿ ಕೋಳಿಗಳ ಮೇಲೆ. ಪೌಲ್ಟ್ರಿ ಫೀಡ್ಸ್ ಅಲ್ಲಿ ಎಲ್ಲಿ ಇದು ಕಲಬೆರಕೆ ಇತ್ತು ಅಲ್ಲಿಂದ ಶುರುವಾಯಿತು. ಅದನ್ನ ನಾವು ಹಂಗಾಗಿ ಹೆಪಟೋಟಾಕ್ಸಿಕ್ ಎಫೆಕ್ಟ್ ಅಂತ ಕರಿತೀವಿ ಕೋಳಿನಲ್ಲಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಇದ್ರದ್ದು ಪ್ರಮಾಣ ಸುಮಾರು 10 ಮಿಲಿಗ್ರಾಮ್ ಪರ್ ಕೆಜಿ ಇತ್ತು ಅಂದ್ರೂ ಸಹ ಇಲ್ಲಿ ಲಿವರ್ ಕ್ಯಾನ್ಸರ್ ಮತ್ತೆ ಲಂಗ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ ಕೋಳಿನಲ್ಲಿ ನೋಡ್ತಂದ್ರೆ. ಇನ್ನು ಅದ್ ಬಿಡ್ತು ಅಂತಂದ್ರೆ ಹಸುನಲ್ಲಿ ಇದು ನಾವು ಒಂದು ಚಿಂತೆ ಮಾಡುವಂತ ವಿಷಯ. ಯಾಕಂದ್ರೆ ಇಲ್ಲೂ ಸಹ ಹೆಪಟೋಟಾಕ್ಸಿಕ್ ಮತ್ತೆ ಹಸುವಿನಲ್ಲೂ ಇದು ಸೇರ್ತದೆ, ಪ್ರಭಾವ ಇದೆ. ಯಾಕಂದ್ರೆ ನಾವೇನೋ ಫೀಡ್ಸ್ ಹಾಕೋದ್ರ ಮುಖಾಂತರ ಶೇಂಗಾ ಆಧಾರಿತ ಫೀಡ್ಸ್ ಇರಬಹುದು ಅಥವಾ ಮೆಕ್ಕೆಜೋಳ ಆಗ್ತು ಅಂತಂದ್ರೆ ಹಸುನಲ್ಲೂ ಸಹ ಇದು ಬರುತ್ತೆ. ಇಲ್ಲೂ ಸಹ ನಾವು ಹೆಪಟೋಟಾಕ್ಸಿಕ್ ಎಫೆಕ್ಟ್ ಇದೆ. ಮತ್ತೆ ನ್ಯೂರೋಟಾಕ್ಸಿಸಿಟಿ ಅಂತ ಕರಿತೀವಿ ಇಲ್ಲಿ. ನ್ಯೂರೋಟಾಕ್ಸಿಟಿ ಅಂದ್ರೆ ಹೇಗೆ ಇಲ್ಲೂ ಸಹ ನರಮಂಡಲದ ಮೇಲೆ ಇದು ಪ್ರಭಾವ ಬೀರುತ್ತೆ. ಅದ್ರ ಜೊತೆಗೆ ಆ ಹಸುಗಳು ತಿಂದಂತ ಫೀಡ್ಸ್ ನಲ್ಲಿ ಇದ್ದಂತಹ ವಿಷವಸ್ತುವನ್ನ ಕೆಲವೊಂದು ಸಂಶೋಧನೆಯಲ್ಲಿ ಹಾಲಿನಲ್ಲೂ ಸಹ ಅದನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಈಗ ನಾನು ಮೊದಲೇನು ಹೇಳಿದೆ, ಅಫ್ಲಾಟಾಕ್ಸಿನ್ ತನ್ನ ವಿಷ ಪ್ರಭಾವದ ಮೇಲೆ 4 ಗುಂಪುಗಳಾಗಿ ವಿಂಗಡಿಸಿದೀವಿ ಅಂತ ಹೇಳಿದ್ವಿ, B1 B2 G1 G2. ಅದೇ ರೀತಿ ಇಲ್ಲಿ ಮಿಲ್ಕ್ ಅಲ್ಲಿ ಹಾಲಿನಲ್ಲಿ ಏನ್ ಸಿಗ್ತಾ ಇದೆ ವಿಷವಸ್ತು ಅಫ್ಲಾಟಾಕ್ಸಿನ್, ಅದನ್ನ ನಾವು ಅಫ್ಲಾಟಾಕ್ಸಿನ್ M1 ಮತ್ತೆ ಅಫ್ಲಾಟಾಕ್ಸಿನ್ M2 ಅಂತ ಈಗ 6 ಗುಂಪುಗಳಾಗಿ ವಿಂಗಡಿಸಿದೀವಿ. ಅಂದ್ರೆ ಈ ವಿಷಕಾರಿ ವಸ್ತುವಿನ ಪತ್ತೆ ಹಚ್ಚುವಿಕೆ ಹಾಲಿನಲ್ಲೂ ಸಹ ಜಾಸ್ತಿ ಆಗಿದೆ. ಇದಷ್ಟೇ ಅಲ್ಲದೆ ಇದ್ರ ಪ್ರಭಾವ ಇತ್ತೀಚೆಗೆ ಮೀನುಗಳಲ್ಲೂ ಸಹ ಕಂಡು ಬರ್ತಾ ಇದೆ. ಏನಕ್ಕಂದ್ರೆ ಈಗ ಇತ್ತೀಚೆಗೆ ಮೀನನ್ನ ಸಾಕುವಂತ ನಮ್ಮ ಬಿಸ್ನೆಸ್ ಜಾಸ್ತಿ ಆಗಿದೆ. ಇಲ್ಲೂ ಸಹ ನಾವು ಫೀಡ್ಸ್ ಆಗ್ತು ಅಂತಂದ್ರೆ ಇಲ್ಲೂ ಸಹ ನ್ಯೂರೋಟಾಕ್ಸಿಸಿಟಿ ಇಲ್ಲೂ ಸಹ ಅತಿ ಹೆಚ್ಚಾಗಿ ಬರ್ತಾ ಇದೆ. ನೋಡಿ, ಇಷ್ಟೆಲ್ಲ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಈ ಅಫ್ಲೋಟಾಕ್ಸಿನ್ ಕಲಬೆರಕೆ ಅಥವಾ ಅಫ್ಲೋಟಾಕ್ಸಿನ್ ವಿಷವಸ್ತು ಈ ಮೆಣಸಿನಕಾಯಿ, ವಿಶೇಷವಾಗಿ ಮೆಕ್ಕೆಜೋಳ, ಮೆಣಸಿನಕಾಯಿ, ಶೇಂಗಾ, ಕೆಲವೊಂದು ಡ್ರೈ ಫ್ರೂಟ್ಸ್ಗಳಲ್ಲಿ ಇರುತ್ತೆ ಅಂತ ಹೇಳಿದಾವೆ. ಗೋಡಂಬಿ, ಬಾದಾಮು, ಆಮೇಲೆ ಅಲ್ಲೆಲ್ಲ ಇರುತ್ತೆ. ಇದು ಕಲಬೆರಕೆ ಕಡಿಮೆ ಮಾಡಲಿಕ್ಕೆ ಏನಾದರೂ ಕ್ರಮಗಳದಾವ ಅನುಸರಿಸಬೇಕಂತ, ಬರಲಾರ್ದಂತೆ ಮಾಡೋದು ಮತ್ತು ಕಡಿಮೆ ಮಾಡೋದು ಕ್ರಮಗಳು ಏನಾದರೂ ಇದಾವೆ? ಈಗ ನಾವು ಸಾಧ್ಯವಾದಷ್ಟು ಇದನ್ನ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಸಹ ಕೆಲವೊಂದು ರೋಗಗಳನ್ನ ನಾವು ರೋಗ ಬಂದಾದ್ಮೇಲೆ ಔಷಧಿ ಹೊಡೆದು ನಿರ್ವಹಣೆ ಮಾಡ್ತೀವಿ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ಸಲ ಕಲಬೆರಕೆ ಆಯ್ತು ಅಂತಂದ್ರೆ ಅದನ್ನ ನಾವು ತೆಗೆದಾಕೋದು ತುಂಬಾ ಕಷ್ಟ. ಯಾಕಂದ್ರೆ ಈಗ ನಾವ್ ಎಷ್ಟೋ ಸಲ ಮನೆಯಲ್ಲಿ ಹೇಳ್ತಾರೆ, ಸಾಧ್ಯವಾದಷ್ಟು ಬಿಸಿನೀರ್ನ ಕುಡೀರಿ, ನಮ್ಗೆ ಜಾಸ್ತಿ ಸೋಂಕು ಬರಲ್ಲ, ಮತ್ತೆ ಆಹಾರವನ್ನ ಕುದಿಸಿ ಆಹಾರವನ್ನ ತಿನ್ನಿ ಅಂತ. ಬಟ್ ಈ ಅಫ್ಲಾಟಾಕ್ಸಿನ್ ಏನಾದ್ರೂ ನಮ್ಮ ಆಹಾರದಲ್ಲಿ ಕಲಬೆರಕೆ ಆಯ್ತು ಅಂತಂದ್ರೆ ನಾವು 400 ಡಿಗ್ರಿ ಸೆಂಟಿಗ್ರೇಡ್ ತನಕ ಆಹಾರವನ್ನು ಕುದಿಸಿದ್ರು ಸಹ ಇದು ವಿಷಕಾರಿ ವಸ್ತು ಅಂದ್ರೆ ಅದನ್ನ ನಾವು ನಾಶಪಡಿಸಕ್ ಆಗೋದಿಲ್ಲ. ಅಷ್ಟು ಜಟಿಲವಾದಂತಹ ವಿಷಕಾರಿ ವಸ್ತು. ಆದ್ರಿಂದ ನಾವೇನಪ್ಪಾ ಮಾಡಬೇಕು ಅಂತಂದ್ರೆ ನಾವು ಬೆಳೆ ಬೆಳೆಯುವಂತಹ ಸಮಯದಲ್ಲಿ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಬೇಕು. ಏನಪ್ಪಾ ಅಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ಸಾಧ್ಯವಾದಷ್ಟು ಬೆಳೆ ಕೊಯ್ಲಿಗೆ ಹತ್ರ ಬರ್ತಾ ಇದ್ದಂಗೆ ಯಾವುದೇ ರೀತಿ ನೀರಿನ ಅಭಾವ ಆಗದಂಗೆ ನೋಡ್ಕೊಬೇಕು. ನೀರನ್ನ ಚೆನ್ನಾಗಿ ನಾವು ಆಯಿಸ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಸಮಯದಲ್ಲಿ ನೀರು ಹಾಯಿಸುವಾಗ ಮತ್ತೆ ಕೆಲವೊಂದು ಅಂತರ ಬೇಸಾಯ ಕ್ರಮಗಳನ್ನ ನಾವು ಮಾಡುವಾಗ ಶೇಂಗಾಕಾಯಿಗೆ ಆಗಲಿ ಅಥವಾ ಮೆಣಸಿನ ಹಣ್ಣಿಗೆ ಆಗಲಿ ಯಾವುದೇ ರೀತಿ ತೊಂದರೆ ಅಂದ್ರೆ ಡ್ಯಾಮೇಜ್ ಆಗ್ದಂಗೆ, ಅವು ಒಡೆದೋಗ್ದಂಗೆ ನಾವು ನೋಡ್ಕೊಬೇಕು. ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತೂ ಅಲ್ಲಿ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಇನ್ಫೆಕ್ಷನ್ ಸೋಂಕು ಜಾಸ್ತಿ ಆಗುತ್ತೆ. ಒಂದ್ಸಲ ಸೋಂಕು ಜಾಸ್ತಿ ಆಯ್ತು ಅಂದ್ರೆ ಅದು ಫೀಲ್ಡ್ ನಿಂದ ಸ್ಟೋರೇಜ್ಗೆ ಹೋಗುತ್ತೆ. ಒಂದ್ಸಲ ಸ್ಟೋರೇಜ್ ಹೋಯ್ತು ಅಂತಂದ್ರೆ ಅದ್ರದ್ದು ಸೋಂಕು ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಇನ್ನು ನಂತರ ನೋಡ್ಬೇಕು ಅಂತಂದ್ರೆ ಕೊಯ್ಲಿನ ನಂತರ, ಕೊಯ್ಲೋತ್ತರವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ದವಸ ಧಾನ್ಯಗಳನ್ನ ಹಾರ್ವೆಸ್ಟ್ ಮಾಡಿದ ತಕ್ಷಣ ಸಾಧ್ಯವಾದಷ್ಟು ಬೇಗ ಅಂದ್ರೆ ಸುಮಾರು 48 ಗಂಟೆ ಒಳಗಡೆ ಅದರ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಈಗ ನೀವು ಮೆಣಸಿನಕಾಯಿನೆಲ್ಲ ತಗೊಳ್ಳಿ ಸರ್, ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಮೆಣಸಿನಕಾಯಿನ ಹಾರ್ವೆಸ್ಟ್ ಮಾಡಿದ ತಕ್ಷಣ ಮಣ್ಣು ಮೇಲೆ ಹಾರಾಕ್ತಾರೆ. ಈಗ ಈ ಶಿಲೀಂಧ್ರನು ಸಹ ಮಣ್ಣಲ್ಲಿ ಜಾಸ್ತಿ ಇರುತ್ತೆ. ಇದು ಏನೋ ಮಣ್ಣಲ್ಲಿ ಹಾರಾಕಿ ಏನಾದರೂ ಡ್ಯಾಮೇಜ್ ಆಗಿರುವಂತ ಮೆಣಸಿನಕಾಯಿಗಳು ಅಥವಾ ಶೇಂಗಾಕಾಯಿ ಇತ್ತು ಅಂತಂದ್ರೆ ಅದ್ರ ಮೂಲಕ ಅದು ಕಾಯಿಗೆ ಮತ್ತೆ ಹಣ್ಣಿಗೆ ತನ್ನ ಸೋಂಕನ್ನು ಉಂಟು ಮಾಡಿ ಅಲ್ಲಿ ಕಲಬೆರಕೆಯನ್ನ ಜಾಸ್ತಿ ಮಾಡುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮಣ್ಣಿಗೆ ತಗುಲದಂತೆ ನಾವು ಒಣಗಿಸ್ಬೇಕು. ಜೊತೆಗೆ ಒಣಗಿಸುವಾಗ ಏನಪ್ಪಾ ಮಾಡಬೇಕು ಅಂತಂದ್ರೆ ಅದರ ತೇವಾಂಶ 8% ಕಡಿಮೆ ಇರೋ ರೀತಿ ನೋಡ್ಕೋಬೇಕು. ಮತ್ತೆ ಒಣಗಿಸೋದು ಹೇಗಪ್ಪ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಂತೂ ಕೆಲವೊಂದು ಡ್ರೈಯರ್ಸ್ಗಳು ಬಂದಿದೆ. ನಾನು ಮೊದಲೇ ಹೇಳಿದೆ, ಇದು ಅತ್ಯಂತ ಜಟಿಲವಾದ ವಿಷಕಾರಿ ವಸ್ತು. ನಾವು ಡ್ರೈಯರ್ ಇಂದ ಮಾಡೋದ್ಕಿಂತ ಸಾಧ್ಯವಾದಷ್ಟು ಸೂರ್ಯನ ಕಿರಣದಲ್ಲಿ ಮಾಡಿದ್ರೆ ಈ ವಿಷಕಾರಿ ವಸ್ತು ಬಂದ್ಮೇಲೂ ಸಹ ನಾವು ಅದನ್ನು ತೆಗೆದಾಕ್ಬೋದು. ಏನಕ್ಕಪ್ಪ ಅಂತಂದ್ರೆ ಸೂರ್ಯನ ಕಿರಣದಲ್ಲಿ ನಮ್ಗೆ ಗೊತ್ತಿರುವಂಗೆ UV ಲೈಟ್ಸ್ ಅಂತ ಕರಿತೀವಿ, ಅಂದ್ರೆ ನೇರಳಾತೀತ ಕಿರಣಗಳು ಜಾಸ್ತಿ ಇರುತ್ತೆ. ನಾವು ಒಂದು 3 ದಿನ 4 ದಿನ ಏನಾದ್ರೂ ನಾವು ಅದನ್ನ ವಸ್ತುವನ್ನ ಅಥವಾ ನಮ್ಮ ದಾಸ್ತಾನುಗಳನ್ನ ಅಲ್ಲಿನ ಒಣಗಿಸಿದ್ದೇ ಆದಲ್ಲಿ ಅದು ವಿಷಕಾರಿ ವಸ್ತು ಇದ್ರೂ ಸಹ ಅದನ್ನು ಒಡೆದಾಕುವಂತಹ ಶಕ್ತಿ ಈ ಸೂರ್ಯನ ಕಿರಣಗಳಿಗೆ ಇದೆ. ಮತ್ತೆ ಕೆಲವೊಂದು ಸಂಶೋಧನೆಗಳ ಪ್ರಕಾರ ಈಗೇನು ಶೇಂಗಾ ಎಣ್ಣೆ ಇದೆ, ನಾವು ಏನು ಉಪಯೋಗಿಸ್ತೇವೆ ಅಡಿಗೆಗೆ, ಆ ಎಣ್ಣೆನಲ್ಲೂ ಸಹ ಈ ವಿಷಕಾರಿ ವಸ್ತು ಇರುವಂತಹ ಸಂಶೋಧನೆ ಆಗಿದೆ, ಡಿಟೆಕ್ಟ್ ಆಗಿದೆ, ಅಲ್ಲೂ ಇರುತ್ತೆ. ಅಂತ ಎಣ್ಣೆನ ನಾವು ಏನಾದ್ರೂ 3 ದಿನ 4 ದಿನ ಸೂರ್ಯನ ಕಿರಣದಲ್ಲಿ ನಾವು ಒಣಗಿಸಿದ್ದೇ ಆದಲ್ಲಿ ಅಲ್ಲಿ ಇರುವಂತಹ ವಿಷವಸ್ತುವನ್ನ ತೆಗೆದಾಕುವಂತ ಸಾಮರ್ಥ್ಯ ಸೂರ್ಯನ ಕಿರಣಕ್ಕೆ ಇದೆ. ಬಟ್ ಯಾವುದೇ ಕುದಿಸೋದ್ರಿಂದ ಆಗ್ಲಿ ಬೇಯಿಸೋದ್ರಿಂದ ಆಗ್ಲಿ ಅದು
ಸಾಧ್ಯನೇ ಆಗೋದಿಲ್ಲ. ನಂತರ ರೋಗ ಪೀಡಿತ ಕಾಯಿಗಳನ್ನ ಮತ್ತೆ ಹಣ್ಣುಗಳನ್ನ ಶೇಖರಣೆ ಮಾಡೋಕ್ ಮೊದಲೇನೆ ನಾವು ಬೇರ್ಪಡಿಸಬೇಕು. ಯಾಕಂದ್ರೆ ನಾವು ಮೊದಲೇ ನಮಗೆ ಏನಾದರೂ ಅದ್ರ ಬಗ್ಗೆ ಡೌಟ್ ಬಂತಂದ್ರೆ ಸಪರೇಟ್ ಆಗಿ ಅದನ್ನ ಪ್ಯಾಕಿಂಗ್ ಮಾಡಿ ಒಣಗಿ ಸಪರೇಟ್ ಆಗಿ ಇಡಬೇಕು ಅದನ್ನ. ಈಗ ನೀವು ಅಂದ್ರಿ ಸರ್ ಅದ್ರ ಮೇಲ್ಗಡೆ ಏನಾದ್ರು ಬೆಳವಣಿಗೆ ಗೊತ್ತಾಗುತ್ತೆ, ಎಸ್ಪೆಷಲಿ ಮೆಣಸಿನಕಾಯಿನಲ್ಲಿ. ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ ಮೆಣಸಿನಕಾಯಿದು ಚರ್ಮ ಏನಿರುತ್ತೆ ಹಣ್ಣುದು ಅದು ಒಂದೊಂದ್ ಸ್ವಲ್ಪ ವೈಟ್ ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಅಂತ ಮೆಣಸಿನಕಾಯಿನ ನಾವು ಬೇರ್ಪಡಿಸಿ ಉಳಿದು ಚೆನ್ನಾಗಿರೋ ಮೆಣಸಿನಕಾಯಿನ ನಾವು ಶೇಖರಣೆ ಮಾಡ್ತು ಅಂತಂದ್ರೆ ಇದನ್ನ ಕಡಿಮೆ ಮಾಡ್ಬೋದು. ಜೊತೆಗೆ ನಾವು ಅದನ್ನ ಒಣಗಿಸಿ ಪಟ್ಟಣ ಮಾಡುವಂತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಆರ್ದ್ರತೆ ಇರುವಂತ ಪ್ರದೇಶದಲ್ಲಿ ನಾವು ಅದನ್ನ ಪ್ಯಾಕ್ ಮಾಡಬೇಕು. ನಂತರ ಸುಮಾರು 13 ಡಿಗ್ರಿಗಿಂತ ಕಡಿಮೆ ಇರುವಂತ ಪ್ರದೇಶದಲ್ಲಿ ನಾವು ಇದನ್ನ ಶೇಖರಣೆ ಮಾಡ್ತು ಅಂತಂದ್ರೆ ಅತಿ ಉತ್ತಮ. ಇದೆಲ್ಲದಕ್ಕಿಂತ ಇನ್ನೂ ಒಂದು ನಾವು ಪ್ರಮುಖವಾಗಿ ಕೇರ್ ತಗೋಬೇಕಾಗಿದೆ ಎಲ್ಲಪ್ಪ ಅಂತಂದ್ರೆ ನಾವು ಉಪಯೋಗಿಸುವಂತ ಗೋಣಿ ಚೀಲಗಳು. ಈಗ ನಾವು ಶೇಖರಣೆ ಮಾಡೋಕೆ ಶೇಂಗಾನೆ ಆಗಲಿ ಅಥವಾ ಮೆಣಸಿನಕಾಯಿನೇ ಆಗಲಿ ಸಾಮಾನ್ಯವಾಗಿ ಗೋಣಿ ಚೀಲಗಳನ್ನ ಉಪಯೋಗಿಸ್ತೀವಿ. ಆ ಗೋಣಿ ಚೀಲಗಳು ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಎಂಬ ಶಿಲೀಂಧ್ರದ ಸೋಂಕು ಮತ್ತೆ ಅಫ್ಲಾಟಾಕ್ಸಿನ್ ಕಲಬೆರಕೆ ಎರಡಿಂದ ಸಹ ಮುಕ್ತವಾಗಿರ್ಬೇಕು. ನಾ ಏನಕ್ಕಪ್ಪ ಇದನ್ನ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು 2016-17ರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದನೇ ಒಂದು ಕನ್ಸೈನ್ಮೆಂಟ್ ಹೋಗಿತ್ತು ಮೆಣಸಿನಕಾಯಿದು. ಆ ಎಂಟೈರ್ ಹೆಚ್ಚು ಕಡಿಮೆ ಒಂದು 40 ಟನ್ ಕನ್ಸೈನ್ಮೆಂಟು ಈ ಅಫ್ಲಾಟಾಕ್ಸಿನ್ ಕಲಬೆರಕೆಯಿಂದ ರಿಜೆಕ್ಟ್ ಆಯಿತು. ಆ ರಿಪೋರ್ಟ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂತು. ನಂತರ ಅದು ನಮ್ಮ ಸಸ್ಯರೋಗಶಾಸ್ತ್ರ ವಿಭಾಗಕ್ಕೆ ಬಂತು. ಅದನ್ನು ನಾವು ಪರಿಶೀಲಿಸಿ ನೋಡಿದಾಗ ಮೆಣಸಿನಕಾಯಿನಲ್ಲಿ ಯಾವುದೇ ರೀತಿ ಆಸ್ಪರ್ಜಿಲ್ಲಸ್ ಸೋಂಕೆ ಆಗಲಿ ಅಥವಾ ಅಫ್ಲಾಟಾಕ್ಸಿನ್ ಕಂಟಾಮಿನೇಷನ್ ಆಗಲಿ ಸಹ ಇರಲಿಲ್ಲ ಮೆಣಸಿನಕಾಯಿನಲ್ಲಿ. ಅದು ಸಹ ಅದು ರಿಜೆಕ್ಟ್ ಆಗಿತ್ತು. ನಂತರ ಅದಕ್ಕೆ ಕಾರಣ ಏನಂತ ಪರಿಶೀಲಿಸಿ ನೋಡಿದಾಗ ಆ ಮೆಣಸಿನಕಾಯಿನ ತುಂಬಕ್ಕೆ ಉಪಯೋಗಿಸಿದ್ರಲ್ಲ ಗೋಣಿ ಚೀಲ, ಅದು ಆಸ್ಪರ್ಜಿಲ್ಲಸ್ ಇನ್ಫೆಕ್ಷನ್ ಆಗಿತ್ತು. ಆ ಗೋಣಿ ಚೀಲದಿಂದ ಅದು ನಂತರ ಮೆಣಸಿನಕಾಯಿಗೆ ಹರಡಿ ಅದು ಸುಮಾರು 40 ಟನ್ ಅಷ್ಟು ಮೆಣಸಿನಕಾಯಿ ರಿಜೆಕ್ಟ್ ಆಗಿತ್ತು. ಆದ್ರಿಂದ ರೈತ ಬಾಂಧವರು ಪ್ರತಿಯೊಂದು ಹಂತದಲ್ಲಿ ಕೊಯ್ಲು ಪೂರ್ವಕವಾಗಿ ಮತ್ತೆ ಕೊಯ್ಲೋತ್ತರವಾಗಿ ಪ್ರತಿಯೊಂದು ಹಂತದಲ್ಲೂ ಕೆಲವೊಂದು ಕ್ರಮಗಳನ್ನ ಅವರು ವಹಿಸಿದ್ದೇ ಆದಲ್ಲಿ ನಾವು ಈ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಸೋಂಕು ಮತ್ತೆ ಅಫ್ಲಾಟಾಕ್ಸಿನ್ ಕಂಟಾಮಿನೇಷನ್ ಎರಡನ್ನೂ ಸಹ ನಾವು ಕಡಿಮೆ ಮಾಡಬಹುದು. ನೀವು ಕ್ಷೇತ್ರ ಮಟ್ಟದಲ್ಲಿ ಶೇಂಗಾ ಮತ್ತು ವಿಶೇಷವಾಗಿ ಮೆಣಸಿನಕಾಯಿಯಲ್ಲಿ ಎಷ್ಟು ಪ್ರತಿಶತ ಅಫ್ಲಾಟಾಕ್ಸಿನ್ ಕಲಬೆರಕೆ ಗಮನಿಸಿದಿರಿ ಇರುತ್ತೆ ಅಂತೇಳಿ? ಆಕ್ಚುಲಿ ಈಗ ನಾವು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲೇ ಕೆಲವೊಂದು ಯೋಜನೆಗಳನ್ನ ಅಂದ್ರೆ ಪ್ರಾಜೆಕ್ಟ್ಗಳನ್ನ ನಾವು ರನ್ ಮಾಡಿದ್ವಿ. ಆ ಪ್ರಾಜೆಕ್ಟ್ಗಳನ್ನ ಮಾಡಿದಾಗ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ನಮ್ಮ ಈ ಬೇಸಾಯ ಕ್ರಮದಿಂದಲೇ ನಾವು ಇದನ್ನ ಕಡಿಮೆ ಮಾಡಬೇಕು ಅಂತೇಳಿ ರೈತರಿಗೆ ಕೆಲವೊಂದು ಪ್ರಾತ್ಯಕ್ಷಿಕತೆಗಳನ್ನ ಕೊಟ್ಟಿದ್ವಿ. ಪ್ರಾತ್ಯಕ್ಷತೆಯಲ್ಲಿ ನಾವು ಟ್ರೈಕೋಡರ್ಮಾ, ಸುಡೋಮೋನಾಸ್ ಎಂಬ ಕೆಲವೊಂದು ಜೈವಿಕ ರೋಗ ನಿರೋಧಕಗಳು, ಅದ್ರ ಜೊತೆಗೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇವನ್ನೆಲ್ಲ ಸಹ ನಾವು ಮೆಣಸಿನಕಾಯಿನಲ್ಲಿ ಮತ್ತೆ ಶೇಂಗಾದಲ್ಲಿ ಎರಡರಲ್ಲೂ ಸಹ ನಾವು ಕೊಟ್ಟು ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಾವು ಎಲ್ಲೆಲ್ಲಿ ಶೇಂಗಾ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಕೊಟ್ಟಿದ್ವು ಅಲ್ಲಿ ಇದರ ಪರಿಣಾಮ ತುಂಬಾ ಕಡಿಮೆ ಆಗಿತ್ತು. ತುಂಬಾ ಕಡಿಮೆ ಅಂದ್ರೆ ಇಲ್ಲಿಗೆ 1.5% 2% ಅದ್ರದ್ದು ಸೋಂಕಿನ ಪ್ರಮಾಣ ಇತ್ತು. ಅಂದ್ರೆ ಯಾವ್ದು ಆಸ್ಪರ್ಜಿಲ್ಲಸ್ ಫ್ಲೇವ್ಸ್ ಸೋಂಕಿನ ಪ್ರಮಾಣ 1.5-2% ತನಕ ಇತ್ತು. ಅದು ಎಲ್ಲಿ ರೈತರು ಈ ಆರ್ಗಾನಿಕ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಬೇವಿನ ಹಿಂಡಿ ಉಪಯೋಗಿಸೋದು ಅಥವಾ ಹೊಂಗೆ ಹಿಂಡಿ ಉಪಯೋಗಿಸೋದು ಅದನ್ನು ಮಾಡ್ತಾ ಇಲ್ವೋ ಅಲ್ಲಿ ಸುಮಾರು 15% ತನಕ ಇದರ ಸೋಂಕು ನಾವು ಕಂಡಿದ್ವಿ ಅಂತ ಹೇಳ್ಬೋದು ಸರ್. ಒಟ್ಟಾರೆ ಈಗ ಅಫ್ಲಾಟಾಕ್ಸಿನ್ ಇದೇನಾದ್ರೂ ವಾತಾವರಣಮೇನೋ ಕಾರಣ ಅಂತೀರಾ? ವಾತಾವರಣ ನಾವು ಬೆಳೀತಕ್ಕಂಥ ವಾತಾವರಣ ಅಥವಾ ಕೊಯ್ಲು ಮಾಡ್ತಕ್ಕಂಥ ವಾತಾವರಣಕ್ಕಿಂತ ಹೆಚ್ಚಾಗಿ ಕೊಯ್ಲು ಪೂರ್ವಕ ಮತ್ತೆ ಕೊಯ್ಲೋತ್ತರ ನಾವು ಶೇಖರಣೆ ಮಾಡ್ತೀವಲ್ಲ, ಏನೋ ನಾವು ಕೊಯ್ಲು ಮಾಡಿರ್ತೀವಿ, ಮಳೆ ಬಂದ್ಬಿಡುತ್ತೆ, ಮಳೆ ಸಿಕ್ಕಾಗ್ತವೆ, ತೇವಾಂಶ ಜಾಸ್ತಿ ಬಿಡುತ್ತೆ ಕಾಯಿಗಳ ಮೇಲೆ, ಅಂತ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಇವನ್ ಶೇಖರಣೆ ಮಾಡುವಾಗ ನಾವು ರೈತರು ನೋಡ್ತೀವಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮಣ್ಣ ಮೇಲೆ ಹಾರಾಕ್ತಾರೆ, ನಂತರ ಅಲ್ಲೇ ಫೀಲ್ಡ್ ಅಲ್ಲೇ ಗುಡ್ಡೆ ಮಾಡಿ ಇಟ್ಬಿಡ್ತಾರೆ. ಸಾಧ್ಯವಾದಷ್ಟು ಫೀಲ್ಡ್ ನಲ್ಲಿ ಗುಡ್ಡೆ ಮಾಡಿ ಇಡೋದನ್ನ ಎಸ್ಪೆಷಲಿ ಮೆಣಸಿನಕಾಯಿನಲ್ಲಿ ನಾವು ಸಾಧ್ಯವಾದಷ್ಟು ತಡಿಬೇಕು. ಯಾವಾಗ ನಾವು ಅದನ್ನ ಗುಡ್ಡೆ ಮಾಡಿ ಇಟ್ವಿ ಅಲ್ಲಿ ಅದರ ಆರ್ದ್ರತೆ ಜಾಸ್ತಿ ಆಗುತ್ತೆ. ಆರ್ದ್ರತೆ ಜಾಸ್ತಿ ಆದಂಗೆ ಏನೋ ಒಂದ್ ಸ್ವಲ್ಪ ಸೋಂಕು ಪ್ರಮಾಣ ಕಡಿಮೆ ಇತ್ತು ಅಂದ್ರೂ ಸಹ ಆ ಆರ್ದ್ರತೆಯಿಂದಾಗಿ ಆ ಸೋಂಕಿನ ಪ್ರಮಾಣ ಜಾಸ್ತಿಯಾಗಿ ಇಲ್ಲಿ ಅಫ್ಲಾಟಾಕ್ಸಿನ್ ಎಂಬ ವಿಷವಸ್ತು ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗ ಸ್ಟೋರೇಜ್ ಮಾಡಿ ಇಟ್ಟಾಗ ನಾವು ಏನಾದರೂ ಅದರ ಮೇಲೆ ನೀರು ಬಿತ್ತು, ಮಳೆ ನೀರು ಅಥವಾ ಎಲ್ಲೋ ಸೋರ್ತು, ಅದ್ರಾಗೂ ಆಗೋ ಸಾಧ್ಯತೆ ಇರುತ್ತೆ ಅಫ್ಲಾಟಾಕ್ಸಿನ್ ಜಾಸ್ತಿ. ಅಂದ್ರೆ ನಾವಿಲ್ಲಿ ಗಮನ ಹರಿಸಬೇಕಾಗಿದ್ದ ಅಂಶ ಏನಪ್ಪಾ ಅಂತಂದ್ರೆ ಅದೇನಾದ್ರೂ ಅದ್ರದ್ದು ಮೂಲ ಇದೆಯಾ. ಈಗ ನಾವೇನೀಗ ಶೇಖರಣೆ ಮಾಡ್ತಾ ಇದೀವಲ್ಲ ಶೇಂಗಾ ಅಥವಾ ಮೆಣಸಿನಕಾಯಿ, ಅಲ್ಲಿ ಆಲ್ರೆಡಿ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಸೋಂಕು 1%-2% ಇತ್ತು ಅಂತಂದ್ರೆ ನೀವ್ ಹೇಳ್ದಂಗೆ ನಾವು ಶೇಖರಣೆ ಮಾಡಿದಾಗ ಅಲ್ಲಿ ಜಾಸ್ತಿ ತೇವಾಂಶ ಇದ್ದೇ ಆಗ್ಲಿ, ಮತ್ತೆ ಗಾಳಿಯಾಟ ಆಡಲ್ಲ, ಅಲ್ಲಿ ಚೆನ್ನಾಗಿ ಉಷ್ಣಾಂಶವನ್ನ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ಆ ರೀತಿ ಎಲ್ಲ ಆಯ್ತು ಅಂತಂದ್ರೆ ಗ್ಯಾರಂಟಿ ಅಲ್ಲೂ ಸಹ ನಾವು ಈ ಸೋಂಕನ್ನು ನಾವು ಕಾಣಬಹುದು, ಮತ್ತೆ ಕಲಬೆರಕೆನೂ ಸಹ ಜಾಸ್ತಿ ಆಗುತ್ತೆ. ಈ ಒಂದು ನಾವು ಶೇಖರಣೆ ಮಾಡಿಟ್ಟಾಗ ಈ ಸೋಂಕು ಸ್ಪ್ರೆಡ್ ಆಗ್ಲಾರ್ದಂತೆ ಏನಾದರೂ ಒಂದು ಮುನ್ನೆಚ್ಚರಿಕೆ, ಸ್ಪ್ರೆಡ್ ಆಗಬಾರ್ದು, ಇದೆ ಸೋಂಕು ಇದೆ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಅದು ಮುಂದೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಬಾರ್ದು, ಆ ರೀತಿ ಮಾಡ್ಲಿಕ್ಕೆ ಏನಾದರೂ ಉಪಚಾರಗಳು ಏನಾದ್ರು ಇದೆಯಾ? ಉಪಚಾರ ಅದ್ರ ಬಗ್ಗೆ ಸಂಶೋಧನೆ ಆಗಿದೆ ಸರ್. ಉಪಚಾರ ಅಂತಂದ್ರೆ ಕೆಲವೊಂದು ಶಿಲೀಂಧ್ರನಾಶಗಳನ್ನ ಉಪಯೋಗಿಸಿದೀವಿ, ಕೆಲವೊಂದು ಶಿಲೀಂಧ್ರನಾಶಗಳು ಉತ್ತಮವಾಗಿ ಅದನ್ನು ತಡೆಗಟ್ಟಿವೆ. ಅದ್ರ ಜೊತೆಗೆ ಈ ಅಡಿಗೆ ಸೋಡಾ
ಅದರಿಂದಲೂ ಸಹ ನಾವು ಕೆಲವೊಂದು ಉಪಚಾರ ಮಾಡಿದ್ದೀವಿ, ಅದನ್ನು ಸಹ ತಡೆಗಟ್ಟಿದೆ. ಬಟ್ ಇಲ್ಲಿ ತೊಂದರೆ ಏನಪ್ಪಾ ಬರುತ್ತೆ ಅಂತಂದ್ರೆ, ನಾವು ಶೇಖರಣೆ ಮಾಡಿದಾಗ ಒಂದು ವಾರಕ್ಕೆ ನಾವು ಅದನ್ನ ಉಪಯೋಗಿಸಬಹುದು ತಿನ್ನೋಕೆ, ಅಥವಾ ಒಂದೊಂದ್ಸಲ ಒಂದು 6 ತಿಂಗಳಾದ್ರೂ ಸಹ ಇರುತ್ತೆ. ಎಲ್ಲಿ ನಾವು ಅದನ್ನ ಶೇಖರಣೆ ಮಾಡಿ ಒಂದು ವಾರದಲ್ಲಿ ಇಲ್ಲ 10 ದಿನದಲ್ಲಿ ಅಲ್ಲಿ ತಿಂತೀವಿ ಅಂತ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಪೆಸ್ಟಿಸೈಡಲ್ ರೆಸಿಡ್ಯೂ ಡಿಟೆಕ್ಟ್ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಕಂಟಾಮಿನೇಷನ್ ಆಗಿ ನಾವು ಅದನ್ನ ಕಡಿಮೆ ಮಾಡಬಹುದು ಅಥವಾ ಉಪಚರಿಸಬಹುದು ಅನ್ನೋದಕ್ಕಿಂತ ಶೇಖರಣೆ ಮಾಡೋಕ್ ಮೊದಲೇನೆ ಒಂದು ವಾರದ ತನಕ ಚೆನ್ನಾಗಿ ಬಿಸಿಲಲ್ಲಿ ನಾವು ಒಣಗಿಸಿದ್ದೆ ಆದಲ್ಲಿ 90% ಇದರ ಕಂಟಾಮಿನೇಷನ್ ನಾವು ಕಡಿಮೆ ಮಾಡಬಹುದು, ಕಲಬೆರಕೆಯನ್ನ ಕಡಿಮೆ ಮಾಡಬಹುದು. ಏನ್ ಹೇಳ್ತೀರಿ ನಮ್ಮ ರೈತರಿಗೆ ಅಫ್ಲೋಟಾಕ್ಸಿನ್ ಕಂಡುಹಿಡಿತಕ್ಕಂಥ ಏನಾದ್ರು ರೈತರ ಮಟ್ಟದಲ್ಲಿ ಗುರುತಿಸಬಹುದಾ? ಶೇಂಗಾ ಮತ್ತು ಇದರಲ್ಲಿ ಮೆಣಸಿನಕಾಯಲ್ಲಿ ಏನಾದರೂ ಕಣ್ಣಿಗೆ ನೋಡಿ ಅಂತವೆಲ್ಲ ತೆಗೆದು ಅವಾಗೇ ಮೊದಲ ಹಂತದಲ್ಲಿ ಕಂಟ್ರೋಲ್ ಮಾಡಬಹುದನ್ನ? ಈಗ ಶೇಂಗಾದಲ್ಲಿ ಬಂತು ಅಂತಂದ್ರೆ ನಾವು ನೋಡ್ತು ಅಂದ್ರೆ ಸ್ವಲ್ಪ ಒಂದೊಂದು ಶೇಂಗಾಗಳು ಕಪ್ಪು ಕಪ್ಪು ಮಚ್ಚೆ ಕಾಣಿಸ್ತಾ ಇರುತ್ತೆ ಶೇಂಗಾ ಕಾಯಿ ಮೇಲೆ. ಆ ರೀತಿ ಕಪ್ಪು ಕಪ್ಪು ಮಚ್ಚೆ ಬಂದಿರುವಂತ ಶೇಂಗಾಗಳನ್ನ ಮತ್ತೆ ನಾವು ಕಿಳುವಾಗ, ಶೇಂಗಾಕಾಯಿನ ಕಿಳುವಾಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರ್ತವೆ, ಕಾಯಿಗೆ ಒಂದೊಂದು ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಅಂತ ಕಾಯಿಗಳನ್ನ ಸಾಧ್ಯ ನೋಡ್ಲಿಕ್ಕೆ ನಾರ್ಮಲ್ ಕಲರ್ ಇರೋದಿಲ್ಲ, ಬೇರೆ ಆಗಿರ್ತಾವ ನೋಡ್ಲಿಕ್ಕೆ. ಆ ರೀತಿ ಕಲರ್ ಮೇಲೆ ಮತ್ತೆ ಸೈಜ್ ಮೇಲೆ ಆ ಸಾಧ್ಯವಾದಷ್ಟು ನಾವು ಆ ಕಾಯಿಗಳನ್ನ ಬೇರ್ಪಡಿಸ್ತು ಅಂತಂದ್ರೆ ಅಲ್ಲಿ ನಾವು ಸೋಂಕಿನ ಪ್ರಮಾಣವನ್ನು ಕಡಿಮೆ, ಹರಡುವಂತ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಮೆಣಸಿನಕಾಯಿನಲ್ಲಿ ಇದರ ಪರಿಣಾಮ ಜಾಸ್ತಿ ಇದೆ ಸರ್, ಯಾಕಂದ್ರೆ ಇಲ್ಲಿ ಡ್ಯಾಮೇಜ್ ಆಗುವಂತ ಜಾಸ್ತಿ ಇರುತ್ತೆ. ಆದ್ರಿಂದ ಇಲ್ಲಿ ನಾವು ಸಾಧ್ಯವಾದಷ್ಟು ಕೇರ್ನ ತಗೋಬೇಕಾಗುತ್ತೆ. ಒಂದು ಮಣ್ಣು ಮೇಲೆ ಒಣಗಾಕ್ಬಾರ್ದು, ಮತ್ತೆ ಒಣಗಾಕದ್ಮೇಲೆ ರಾತ್ರಿ ಹೊತ್ತು ನಾವು ಅದನ್ನ ಗುಪ್ಪೆ ಮಾಡ್ತೀವಲ್ಲ, ಸಾಧ್ಯವಾದಷ್ಟು ಗುಪ್ಪೆ ಮಾಡೋದನ್ನ ಕಡಿಮೆ ಮಾಡಿ ಅಲ್ಲೇನೆ ಟಾರ್ಪಲ್ ಮುಚ್ಚಿಬಿಡ್ತು ಅಂತಂದ್ರೂ ಇದರದ್ದು ಸೋಂಕಿನ ಪ್ರಮಾಣನ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಸಾಧ್ಯವಾದಷ್ಟು ಬಿಸಿಲಿನಲ್ಲೇ ನಾವು ಅದನ್ನ ಒಣಗಿಸ್ಬೇಕು ಡ್ರೈಯರ್ಗಿಂತ. ಒಳ್ಳೆಯದು ಡಾಕ್ಟರ್ ಅಜಿತ್ ಕುಮಾರ್ ಅವರು, ಇದುವರೆಗೂ ಈ ಮೆಣಸಿನಕಾಯಿ ಹಾಗೂ ಶೇಂಗಾದಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಯಾವ ರೀತಿ ಆಗ್ತಾ ಇದೆ, ಜೊತೆಗೆ ಇದಕ್ಕೆ ಬರಲಾರದಂತೆ ಏನು ಮಾಡಬೇಕು, ಬಂದಾಗ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು, ಹೇಗೆ ಸ್ಟೋರೇಜ್ ಮಾಡೋದಿರ್ಬೋದು, ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಇಂಥ ವಸ್ತುಗಳನ್ನು ನಾವು ಸೇವನೆ ಮಾಡೋದ್ರಿಂದ, ಪ್ರಾಣಿಗಳ ಸೇವನೆ ಮಾಡೋದ್ರಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಆದಷ್ಟು ಈ ಅಫ್ಲೋಟಾಕ್ಸಿನ್ ಕಲಬೆರಕೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸೋದು ಭಾಳ ಮುಖ್ಯ. ವಿಷಯವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಸಸ್ಯರೋಗ ತಜ್ಞರಾದ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ.